ಪ್ರಥಮ ಬಾರಿಗೆ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದ ನಂತರ ಮೊಟ್ಟ ಮೊದಲನೇ ಬಾರಿಗೆ ಮುಧೋಳ ವಿಧಾನಸಭಾ ಕ್ಷೇತ್ರಕ್ಕೆ ಸಚಿವರಾದಂತಹ ವಿಜಯಾನಂದ ಕಾಶ್ಯಪ್ನವರು ಆಗಮಿಸಿದ್ದಾರೆ. ಈಗಾಗಲೇ ಮಾಜಿ ಸಚಿವರಾದಂತಹ ಆರ್.ಬಿ. ತಿಮ್ಮಾಪುರ ಅವರ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಸರ್, ಮೊದಲನೇದಾಗಿ ಸಚಿವರಾದ ತಕ್ಷಣವೇ ಈಗಾಗಲೇ ತಾವು ಮುಧೋಳ ವಿಧಾನಸಭಾ ಕ್ಷೇತ್ರಕ್ಕೆ ಆಗಮಿಸಿದ್ದೀರಿ. ತಾವು ಒಂದು ಸಚಿವರಾದಂತಹ ಆಕಾಂಕ್ಷಿ ಆಗಿರಲಿಲ್ಲ, ಆದರೂ ಕೂಡ ನಾವು ಒಂದು ನಿರ್ಣಯ ಆಗಿರಲಿಲ್ಲ ಅಂತ ಹೇಳಿದ್ರೆ ಒಂದು ಕಡೆಯಲ್ಲೂ ಆಕಾಂಕ್ಷಿಗಳಾಗಿದ್ರಿ ಅಂತ ಮಾತುಗಳು ಕೇಳಿ ಬರ್ತದೆ. ಸರ್, ಎಷ್ಟರ ಮಟ್ಟಿಗೆ ಖುಷಿ ಆಗ್ತಾ ಇದೆ ಸರ್? ನೋಡಿ, ನಾನು ಸಚಿವ ಆಕಾಂಕ್ಷಿ ಅನ್ನೋದು ಕಳೆದ 3 ವರ್ಷದ ಪೂರ್ವದಲ್ಲಿ ಯಾವತ್ತು ಸರ್ಕಾರ ಬಂತು 2023ರಲ್ಲಿ, ಅವತ್ತೇ ನಮ್ಮ ವರಿಷ್ಠರಾದಿಯಾಗಿ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರಿಗೆ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಂತ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ನಾವು ಮನವಿಯನ್ನೇ ಇಟ್ಟಿದ್ವಿ. ಏನು ಅವರು ಕೂಡ ನನಗೆ ಭರವಸೆ ಕೊಟ್ಟಿದ್ದರು, ಈಗ ನೀನು ನಿಗಮ ಮಂಡಳಿ ತೊಗೊಳಪ್ಪ 2 ವರ್ಷದ ನಂತರ ನಾವು ಸಚಿವ ಸಂಪುಟವನ್ನು ಮಾಡ್ತೀವಿ, ಅದರಲ್ಲಿ ಅವಕಾಶ ಕಲ್ಪಿಸಿಕೊಡ್ತೀವಿ ಅಂಥೇಳಿ ನಮ್ಮ ನಾಯಕರು ಇಬ್ಬರೂ ಕೂಡ ಭರವಸೆಯನ್ನು ಕೊಟ್ಟಿದ್ದರು. ಆ ಭರವಸೆ ಹಿನ್ನೆಲೆಯಲ್ಲಿ ನಾನು ಮತ್ತೆ ಇವತ್ತು ಆಕಾಂಕ್ಷಿ ಆಗಿದ್ದೆ. ಅದರಲ್ಲಿ ಎಲ್ಲರೂ ಕೂಡ ಆಕಾಂಕ್ಷಿ ಇದ್ದರು. ನಮ್ಮ ಜಿಲ್ಲೆಯಲ್ಲಿ ಜೆ ಟಿ ಪಾಟೀಲ್ ಸಾಹೇಬರು ಇದ್ದರು, ಸನ್ಮಾನ್ಯ ಆರ್.ಬಿ. ತಿಮ್ಮಾಪುರ ಸಾಹೇಬರು ಮುಂದುವರಿಬೇಕು ಅಂತ ಅನ್ನೋದಿತ್ತು. ಬಹುತೇಕ ಅದು ವರಿಷ್ಠರ ನಿರ್ಧಾರ. ನಮ್ಮ AIC ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಕೆ.ಸಿ. ವೇಣುಗೋಪಾಲ್ ಅವರು, ರಂದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮತ್ತು ಹಿಂದಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಅವರೆಲ್ಲರೂ ಕೂಡಿ ಚರ್ಚೆ ಮಾಡಿ ಏನೋ ಒಂದು ಹೊಸ ಮಕ್ಕಳಿಗೆ, ಯುವಕರಿಗೆ ಅವಕಾಶ ಕೊಡೋಣ ಅನ್ನೋ ನಿಟ್ಟಿನಲ್ಲಿ ಮತ್ತು ಹೊಸ ಮಕ್ಕಳಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಗ್ರಾಮೀಣ ಜನರಿಗೆ ಉಪಯೋಗವಾಗುವ ನಿಟ್ಟಿನಲ್ಲಿ ನಿರ್ಮಾಣವಾಗಿದೆ ಶ್ರೀ ಕಾಶಿ ವಿಶ್ವನಾಥ ಕಲ್ಯಾಣ ಮಂಟಪ. ಮುಧೋಳ ತಾಲೂಕಿನ ಮಂಟೂರ್ ಗ್ರಾಮದಲ್ಲಿ ಶ್ರೀ ಸಿದ್ಧಾರೂಢ ಬೃಹನ್ ಮಠದ ವತಿಯಿಂದ ನಿರ್ಮಾಣವಾಗಿದೆ. ಶ್ರೀ ಸದಾನಂದ ಮಹಾಸ್ವಾಮಿಗಳ ಕನಸಿನ ಕೂಸಾದ ಈ ಕಲ್ಯಾಣ ಮಂಟಪ ಬೃಹತ್ ಸಭಾಭವನ, ಅತ್ಯುತ್ತಮ ಗಾಳಿ, ಬೆಳಕು, ಶುದ್ಧ ಕುಡಿಯುವ ನೀರು, ಅಡುಗೆ ಮಾಡಲು ಸಿಲಿಂಡರ್ ಅಷ್ಟೇ ಅಲ್ಲದೆ ಕಟ್ಟಿಗೆ ಒಲೆಯ ಕಿಚನ್ ವ್ಯವಸ್ಥೆ, ಅಡುಗೆ ಸಾಮಾನುಗಳು ಹೊಂದಿದೆ. ಮದುವೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ಈ ಸಭಾಭವನ 3,000 to 4,000 ಜನರಿಗೆ ಅನುಕೂಲವಾಗುವಂತಿದೆ. ಕಾರ್ಯಕ್ರಮಕ್ಕೆ ಬಂದವರ ವಸತಿಗಾಗಿ ಸುಸಜ್ಜಿತ ರೂಮ್ಗಳು ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಸೇರಿದಂತೆ ಸಕಲ ಸೌಲಭ್ಯಗಳು ಕೂಡ ಇಲ್ಲಿ ಲಭ್ಯವಿದೆ. ಸುತ್ತಮುತ್ತಲ ಅನೇಕ ಗ್ರಾಮಗಳು ಇದರ ಸದುಪಯೋಗ ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ 9187099661 ನಂಬರ್ಗೆ ಸಂಪರ್ಕಿಸಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.